ರಚಿತಾ ರಾಮ್ ಅವರು ಒಂದು ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು. ಏನಪ್ಪಾ ಅಂತಂದರೆ, ನಮ್ಮಲ್ಲಿ ಒಳ್ಳೆ ಕಂಟೆಂಟ್ ಸಿನಿಮಾ ಬರ್ತಿಲ್ವಾ? ಯಾಕೆ ಜನ ಬರ್ತಿಲ್ಲ ಥಿಯೇಟ್ರ್‌ಗಳಿಗೆ? ಈ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಲ್ವಾ? ಸೊ ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನು ನೋಡ್ತಿರಲ್ಲ, ನೋಡಿ. ನಾವೇನು ಬೇಡ ಅನ್ನಲ್ಲ ಅದಕ್ಕೆ. ಮೊದಲ ಆದ್ಯತೆ ಕನ್ನಡಕ್ಕೆ ಕೊಡಿ ಅಂಥೇಳಿ ಮಂತ್ರಿ ಸ್ಕ್ವೇರ್ ಮಾಲ್ ಏನಿದೆ ಬೆಂಗಳೂರಲ್ಲಿ, ಅಲ್ಲಿ ನಟ್ಟ ನಡುವೆ ಹಾಕಿದಂಥ ಸ್ಟೇಜಲ್ಲಿ ನಿಂತ್ಕೊಂಡು ಮೇಲೆ ಇವರನ್ನು ನೋಡ್ಲಿಕ್ಕೆ ಬಂದಂಥ ಜನಕ್ಕೆ ರಚಿತಾರಾಮ್ ಅವರು ಈ ಒಂದು ಮನವಿಯನ್ನು ಮಾಡ್ಕೋತಾರೆ. ಹಾಗೆಯೇ ದಯವಿಟ್ಟು ನಮ್ಮ ಸಿನಿಮಾ ನೋಡಿ, ಆಗಸ್ಟ್ 7ನೇ ತಾರೀಕಿಗೆ ನಮ್ಮ ಚಿತ್ರ ಬರ್ತಿದೆ ಅಂತ ಹೇಳ್ತಾರೆ ಅವರು. ಅದರ ಜೊತೆಗೆ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾರೆ. ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಅಂದರೆ ಜನ ಯಾರೂ ಬರ್ತಿಲ್ಲ. ಯಾಕೆ ಬರ್ತಿಲ್ಲ? ಕಂಟೆಂಟ್ ನಮ್ದಿಲ್ವಾ? ಏನ್ರಿ ಕಂಟೆಂಟು ಅನ್ನೋದ್ರಲ್ಲಿ ರಚಿತಾರಾಮ್ ಅವ್ರು ಹೇಳ್ತಾರೆ. ಇದು ನಿಜಾನೇ. ಒಳ್ಳೆ ಒಳ್ಳೆ ಸಿನಿಮಾ ಬಂದರೆ ರೀಚ್ ಆಗ್ತಿಲ್ಲ. ಒಳ್ಳೆ ಸಿನಿಮಾ ಬಂದಿದೆ ಅಂತ ಜನಕ್ಕೆ ಗೊತ್ತಾಗೋ ಹೊತ್ತಿಗೆ ಥಿಯೇಟರಿಂದ ಸಿನಿಮಾ ಹೋಗುತ್ತೆ. ಚೆನ್ನಾಗಿದೆ ಸಿನಿಮಾ, ಇನ್ನೇನು ಗಟ್ಟಿ ನಿಲ್ಲಬೇಕು ಅನ್ನೋ ಹೊತ್ತಿಗೆ ಪರಭಾಷೆಯ ಸಿನಿಮಾಗಳ ಅಟ್ಟಹಾಸ. ಇಲ್ಲಿ ಕರ್ನಾಟಕದಲ್ಲಿ ಹೆಂಗಾಗಿದೆ ಅಂದರೆ, ಎಲ್ಲ ಭಾಷೆಯ ಸಿನಿಮಾಗಳು ಬರುತ್ತೆ. ಅದ್ರ ಜೊತೆಗೆ ಕನ್ನಡದ ಸಿನಿಮಾಗಳು ಕಾಂಪೀಟ್ ಮಾಡಬೇಕು. ಕೆಟ್ಟ ಸಿನಿಮಾಗಳು ಬರುತ್ತೆ, ಒಳ್ಳೆ ಸಿನಿಮಾಗಳು ಬರುತ್ತೆ, ಅದ್ಭುತ ಚಿತ್ರಗಳು ಬರುತ್ತೆ. ಜನಕ್ಕೆ ರೀಚ್ ಆಗೋ ಹೊತ್ತಿಗೆ ಏನೇನೋ ಆಗುತ್ತೆ. ಇದು ಸತ್ಯ. ಇದರ ನಡುವೆ ಒಳ್ಳೆ ಸಿನಿಮಾಗಳು ಕಳೆದು ಹೋಗುತ್ತೆ ಅನ್ನುವಂಥದ್ದು ಒಟ್ಟು ಸದ್ಯ ಇರುವಂಥ ವಿಚಾರ. ಯಾಕಂದರೆ ಫ್ರಮ್ ಸೋರ್ಸ್ ಸಿನಿಮಾ ಏನಿದೆಯಲ್ಲ, ಇದು ಕಳೆದ ವರ್ಷ ಬಂದಿತ್ತು 2025 ಜುಲೈ 25ನೇ ತಾರೀಕಿಗೆ ಈ ಚಿತ್ರ ರಿಲೀಸ್ ಆಗಿತ್ತು. ಇದರ ಟೈಟಲ್ ಕೂಡ ಹೇಳಕ್ಕೆ ಬರ್ತಿರಲಿಲ್ಲ. ಆವಾಗ ಇದು ಬಂತು. ಒಂದು 6 ಕೋಟಿ ಬಜೆಟಲ್ಲಿ ಈ ಸಿನಿಮಾ ಬಂದಿತ್ತು, ತಯಾರಾಗಿತ್ತು. 125 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡ್ತು. ಎಲ್ಲರಿಗೂ ಈ ಲಕ್ ಹೊಡೆಯುತ್ತಾ ಗೊತ್ತಿಲ್ಲ. ಯಾಕಂದರೆ ಲಕ್ ಬೇಕಾಗತ್ತೆ. ಇದೇ ಥಿಯೇಟ್ರು, ಇದೇ ಜನ, ಇದೇ ಕರ್ನಾಟಕ, ಇಲ್ಲಿ ಈ ಸಿನಿಮಾ ಕಮಲ್ ಮಾಡ್ತು. ಆದರೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಕಂಟೆಂಟ್ ಇಲ್ವಾ, ಅಥವಾ ರೀಚ್ ಆಗೋಲ್ಲಿ ಏನಾರ ಫೇಲ್ ಆಗ್ತಿದೆಯಾ? ಈ ಥರದ್ದೆಲ್ಲ ಪರಿಸ್ಥಿತಿ ಅಥವಾ ಚರ್ಚೆಗಳು ನಡೀತಾನೆ ಇದೆ. ಏನಾದರೂ ಮಾಡಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸೆಟ್ ಬೇಕಾಗಿದೆ. ಒಳ್ಳೆ ಸಿನಿಮಾಗಳನ್ನು ಕೊಡಲೇಬೇಕು ಅಂತ ಹೇಳಿ ನಾಯಕ ನಟರು ಹಾಗೆಯೇ ಯೋಚನೆ ಮಾಡ್ತಿದ್ದಾರೆ. ಜೊತೆಗೆ ನಾಯಕಿ ರಚಿತಾರಾಮ್ ಅವರು ಕೂಡ ಈ ಒಂದು ವಿಚಾರವನ್ನು ಎತ್ತಿ, ಯಾಕೆ ನಮ್ಮಲ್ಲಿ ಕಂಟೆಂಟ್ ಇಲ್ವಾ ಅನ್ನೋದನ್ನು ಅವರು ತಮ್ಮದೇ ಶೈಲಿಯಲ್ಲಿ ಹೇಳ್ಕೊಂಡಿರುವಂಥದ್ದು. ಅದು ಹೆಚ್ಚು ಗಮನ ಸೆಳೀತಿರುವಂಥ ವಿಷಯ ಅಂತ ಹೇಳ್ಬೋದು. ಆ ಥರ ಇರುವಂಥ ಸ್ಥಿತಿಯಲ್ಲಿ ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರ್ತಿದೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಜನ ಥಿಯೇಟ್ರಿಗೆ ಬರ್ತಿಲ್ವಾ ಅನ್ನುವಂಥ ಪ್ರಶ್ನೆಯೂ ಇದೆ. ಎರಡೂ ವಯಸ್ಸು ವರ್ಷ ಅನ್ನೋ ಅರ್ಥದಲ್ಲೇ ಇದೆ. ರಿಷಬ್ ಶೆಟ್ಟರು ಕೂಡ ಇದನ್ನು ಹೇಳಿದರು. ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನೋ ಅರ್ಥದಲ್ಲಿದೆ ನಾವು. ಜನ ಬರ್ತಿಲ್ವಾ ಅಥವಾ ನಾವು ಚೆನ್ನಾಗಿರುವ ಕಂಟೆಂಟ್ ಕೊಡ್ತಿಲ್ವಾ ಅಂತ ಹೇಳ್ತಾನೆ. ಒಳ್ಳೆಯ ಕಂಟೆಂಟ್ ಕೊಟ್ಟರೆ ಸಿನಿಮಾ ನೋಡಲಿಕ್ಕೆ ಜನ ಬರ್ತಾರೆ ಅನ್ನೋದನ್ನು ತಮ್ಮ ಅನುಭವದ ಆಧಾರದ ಮೇಲೆ ಅವರು ಹೇಳ್ಕೊಂಡಿರುವಂಥದ್ದು. ಈ ಥರದ ಪರಿಸ್ಥಿತಿಯಲ್ಲಿ ಅನಂತ್ ನಾಗ್ ಅವರು ಒಂದು ಮಾತು ಹೇಳಿದರು ಒಂದು ವೇದಿಕೆ ಮೇಲೆ. ವೇದಿಕೆ ಯಾವುದಪ್ಪ ಅಂದರೆ ವಿಶ್ವವಾಣಿ ಪತ್ರಿಕೆ ಏನಿದೆ, ಆ ಪತ್ರಿಕೆಯಿಂದ ಒಂದಷ್ಟು ಪುಸ್ತಕಗಳನ್ನು ರಿಲೀಸ್ ಮಾಡುವಂಥ ಸಂದರ್ಭ ಇತ್ತು. ಆ ಸಂದರ್ಭದಲ್ಲಿ ಅವರು ಹೇಳ್ಕೊತಾರೆ, ಅನಂತ್ ನಾಗ್ ಅವರು, ಕನ್ನಡದಲ್ಲಿ ಸಿನಿಮಾ ಮಾಡೋದನ್ನು ಬಿಟ್ಬಿಟ್ಟಿದ್ದೀನಿ ನಾನು, ಒಂದು 3 ವರ್ಷ ಆಯಿತು. ರೀಸನ್ ಏನು ಅಂತಂದರೆ, ಏನೇನೋ ಆಗ್ತಿದೆ, ಏನೇನೋ ಸ್ಕ್ರಿಪ್ಟ್ ಇಲ್ಲದೇ ಬರುವಂಥದ್ದು ಇರುತ್ತೆ ಅನ್ನುವಂಥದ್ದನ್ನು ಕನ್ನಡಕ್ಕೆ ಹೋಲಿಸಿ ಹೇಳಿಲ್ಲ ಅವರು. ಬೇರೆ ಭಾಷೆಯಲ್ಲಿ ಹೋದಾಗ ಆದಂಥ ಅನುಭವ, ಆಫರ್ ಬಂದಿತ್ತು, ಸ್ಕ್ರಿಪ್ಟ್ ಇರಲ್ಲ, ಎಲ್ಲವೂ ಟೆಕ್ನಾಲಜಿ ಮಯ. ಹಾಗಾಗಿ ಸಿನಿಮಾ ಮಾಡೋದು ಬಿಟ್ಟೆ ಅನ್ನುವಂಥದ್ದು ಹೇಳ್ತಾನೆ ಇನ್ನೊಂದು ಹೇಳ್ತಾರೆ ಅವರು, ರಾಮಾಯಣದಲ್ಲಿ ಏನೇನೋ ಬರುತ್ತೆ, ಜಟಾಯು 3 ಪೀಸ್ ಆಗುತ್ತೆ ಅನ್ನೋ ಅರ್ಥದಲ್ಲಿ ಅವರು ಹೇಳ್ತಾರೆ. ಅಂದರೆ ರಾಮಾಯಣದ ಟ್ರೈಲರ್ ಇವ್ರಿಗೆ ಇಷ್ಟ ಆಗಿರೋದನ್ನು ಆ ಥರ ಹೇಳ್ಕೊತಾರೆ. ಈ ಥರದ ಸಂದರ್ಭದಲ್ಲಿ ಕನ್ನಡ ಇಂಡಸ್ಟ್ರಿ ಇರುವಂಥದ್ದು. ರಾಮಾಯಣ ಕನ್ನಡ ಅಲ್ಬಲ ಅಂತ ಅನಿಸ್ಬೋದು, ಆದರೆ ಕನ್ನಡಿಗರ ಸಿನಿಮಾ ಇದು. ಇನ್ನು ಟಾಕ್ಸಿಕ್ ಸಿನಿಮಾದ ನಿರೀಕ್ಷೆ ತುಂಬ ದೊಡ್ಡ ಮಟ್ಟದಲ್ಲಿದೆ. ಜೊತೆಗೆ ರಿಷಬ್ ಶೆಟ್ಟರ್ ಸಿನಿಮಾಗಳು, ಹಾಗೆಯೇ ರಾಜ್ ಬಿ ಶೆಟ್ಟರ್ ಸಿನಿಮಾಗಳು, ಶಿವರಾಜ್ ಕುಮಾರ್ ಅವರ ಸಾಲು ಸಿನಿಮಾಗಳು, ಒಂದಷ್ಟು ಕಂಟೆಂಟ್ ಇರುವಂಥ ಸಿನಿಮಾಗಳನ್ನು ಶಿವಣ್ಣ ಮಾಡಿದ್ದಾರೆ. ಅವ್ರ ಸಿನಿಮಾಗಳು, ಬೇರೆ ಬೇರೆ ಕಲಾವಿದರ ಸಿನಿಮಾಗಳು, ಅಯೋಗ್ಯ 2 ಬರ್ತಿದೆ. ಅದೇ ಈಗಾಗಲೇ ರಚಿತಾರಾಮ್ ಅವರು ಹೇಳಿದಂಥ ಸಿನಿಮಾ ಅಯೋಗ್ಯ 2, ಅದು ಬರ್ತಿದೆ. ಸುಮಾರು ಸಿನಿಮಾಗಳೆಲ್ಲ ಇದೆ. ಯಾವುದು ಕ್ಲಿಕ್ ಆಗುತ್ತೆ, ಯಾವುದು ಜನಕ್ಕೆ ಇಷ್ಟ ಆಗುತ್ತೆ, ಹಾಗೆಯೇ ಇಂಡಸ್ಟ್ರಿಗೆ ಹೆಸರು ತಂದು ಕೊಡುತ್ತೆ ಅನ್ನೋಂಥ ಪ್ರಶ್ನೆ ಹಾಗೂ ಕುತೂಹಲ ಇದೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.